ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಡೈರೆಕ್ಟಾಗಿ ಟಾಪಿಕಿಗೆ ಬರ್ತೀನಿ. ಸುಮ್ಮನೆ ಜಾಸ್ತಿ ಎಲ್ಲನೂ ಎಳೆದು ನಿಮಗೆ ಬೇಜಾರು ಮಾಡೋಕ್ಕೋಗಲ್ಲ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಾನು ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸದು ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಮೇಯ್ನಾಗಿ ನನಗೆ ಸ್ವಲ್ಪ ಪಿಂಪಲ್ಸ್ ಈ ರೀತಿ ಆಗೋದು, ಆ್ಯಕ್ನಿ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ನಾನು ಯೂಶ್ವಲಿ ಸಿಂಪಲ್ ರಿಫ್ರೆಶಿಂಗ್ ಫೇಶಿಯಲ್ ವಾಶ್ನ ಯೂಸ್ ಮಾಡ್ತಾಯಿದ್ದೆ. ಅದ್ರ ಬಗ್ಗೆನೂ ನಾನು ತುಂಬ ಡೀಟೇಲಾಗಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಬಟ್ ಇತ್ತೀಚೆಗೆ ನನಗೆ ಈ ರೀತಿ ಎಲ್ಲ ಪಿಂಪಲ್ಸ್, ಆ್ಯಕ್ನಿ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಹೊಸದಾಗಿ ಒಂದು ಪ್ರಾಡಕ್ಟ್ನ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲಿ ಬೆಸ್ಟ್ ಅಂದರೆ ತುಂಬಾ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಆ್ಯಕ್ಚುಲಿ ಅದನ್ನು ನನಗೆ ಬೇಕು ಅಂತ ನಾನು ಬೈ ಮಾಡಿದ್ದಲ್ಲ. ಸೊ ನನ್ನ ಹಸ್ಬೆಂಡ್ಗೆ ಅವ್ರ ಫ್ರೆಂಡ್ ಯಾರೋ ಜಸ್ಟ್ ಹಂಗೆ ಸಜೆಸ್ಟ್ ಮಾಡಿದ್ದು. ಸೊ ಟೆಸ್ಟ್ ಮಾಡಿ ಅಂದರೆ ಲೈಕ್ ಯೂಸ್ ಮಾಡಿ ನೋಡಿ ಯಾವ ರೀತಿ ಇರುತ್ತೆ ಅಂತ. ಸೊ ಅವರು ಫೇಸ್ ವಾಶ್ಗಳನ್ನ ತೊಗೊಂಬಂದು ಇಟ್ಟಿದ್ರು. ಸೊ ನನಗೆ ಈ ರೀತಿ ಆಗಿರೋದು. ಆ್ಯಂಡ್ ಅದು ಫೇಸ್ ವಾಶ್ ಬಂದ್ಬಿಟ್ಟು ಮೇಯ್ನಾಗಿ ಪಿಂಪಲ್ಸ್ ಮತ್ತು ಆ್ಯಕ್ನಿ ಪ್ರೋನ್ ಸ್ಕಿನ್, ಲೈಕ್ ಅಂದರೆ ಆಯಿಲಿ ಸ್ಕಿನ್ ಅವ್ರಿಗೆ ಆ್ಯಂಡ್ ಆ್ಯಕ್ನಿ ಪ್ರೋನ್ ಸ್ಕಿನ್ ಅವ್ರಿಗೆ ಮಾಡಿರುವಂಥದ್ದು. ಸೊ ನಾನು ಒಂದ್ಸಲ ಈ ರೀತಿ ಆ್ಯಕ್ನಿ ಎಲ್ಲ ಸ್ಟಾರ್ಟ್ ಆಗಿತ್ತು. ಯೂಶ್ವಲಿ ನನಗೆ ಇವಾಗೆಲ್ಲ ಗೊತ್ತಾಗುತ್ತಲ್ವ, ಸ್ವಲ್ಪ ಈ ಪ್ರಾಡಕ್ಟ್ ನಾಲೆಡ್ಜ್ ಎಲ್ಲ ತುಂಬ ಚೆನ್ನಾಗಿ ಇವಾಗ ಸ್ವಲ್ಪ ಗೊತ್ತಿದೆ. ಸೊ ಹಾಗಾಗಿ ನಾನು ಯೂಸ್ ಮಾಡಿ ನೋಡೋಣ ಯಾಕೆ ಸ್ವಲ್ಪ ಈ ರೀತಿ ಎಲ್ಲ ಆಗ್ತಿದೆ ಅಂತ ಅಂದ್ಕೊಂಡು ಫೇಸ್ ವಾಶ್ನ ಟ್ರೈ ಮಾಡಿದ್ದೆ. ಸೊ ಜಸ್ಟ್ 2 ಡೇಸಲ್ಲಿ ನೀವು ಲಾಸ್ಟ್ ನೋಡ್ಬೋದು, ಗೂಗಲ್ ಅಡ್ಸೆನ್ಸಿಂದ ಪಿನ್ ಬಂದಿದ್ದ ದಿನ ನನಗೆ ಈ ಸೈಡಲ್ಲಿ 2 ಪಿಂಪಲ್ಸ್ ಆ್ಯಕ್ನಿ ಥರ ಸ್ಟಾರ್ಟ್ ಆಗಿತ್ತು. ಅದು ಜಸ್ಟ್ 2 ಡೇಸಲ್ಲೇ ಹೋಯಿತು. ಆ್ಯಂಡ್ ನೋಡಿ ಈವನ್ ನನಗೆ ಒಂದು ಸ್ವಲ್ಪನೂ ಅದ್ರದ್ದು ಮಾರ್ಕ್ ಇಲ್ಲ. ಸೊ ಹಾಗಾಗಿ ಗುಡ್ ರಿಸಲ್ಟ್ ಸಿಕ್ಕಿದೆ. ಆ್ಯಂಡ್ ಈವನ್ ನನ್ನ ಸ್ಕಿನ್ನಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಆಗಿದೆ, ಅಂದರೆ ಒಂದು ಕಾಂಪ್ಲೆಕ್ಷನ್ ಜಾಸ್ತಿ ಇದೆ. ಸೊ ನಂಗೆ ತುಂಬ ಜನ ಅಬ್ಸರ್ವ್ ಮಾಡಿ ಕೇಳಿದ್ದಾರೆ, ಇವಾಗ ಸ್ವಲ್ಪ ನಿನ್ನ ಫೇಸಲ್ಲಿ ಬ್ರೈಟನ್ ಥರ ಅಥವಾ ಗ್ಲೋ ಥರ ಅನಿಸುತ್ತೆ, ಏನಾದರೂ ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದಿ ಅಂತ. ಯೂಶ್ವಲಿ ನಾನು ಈ ಫೇಸ್ ವಾಶ್ ಬಗ್ಗೆ ಸರ್ಚ್ ಮಾಡಿ ತಿಳ್ಕೊಂಡೆಲ್ಲ ಆದಮೇಲೆ ನನಗೂ ಸ್ವಲ್ಪ ಹೌದಲ್ವಾ, ಸ್ವಲ್ಪ ಕ್ಲಿಯರ್ ಇದೆ ಸ್ಕಿನ್ನು ಆ ಥರ ಎಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ಫೇಸ್ ವಾಶ್ನ ರೆಫರ್ ಮಾಡೋಣ, ಅಂದರೆ ಲೈಕ್ ಸಜೆಸ್ಟ್ ಮಾಡೋಣ ಯಾರಿಗೆಲ್ಲ ತುಂಬ ಪಿಂಪಲ್ಸ್ ಇದೆ, ಆ್ಯಕ್ನಿ ಪ್ರೋ ಸ್ಕಿನ್ ಅವ್ರು ಇದ್ದೀರಾ. ತುಂಬಾ ಇವಾಗ ಯೂಶ್ವಲಿ ಎಲ್ಲರೂ ಬೇರೆಯವರು ಅಂತಲ್ಲ, ಈಗ ನಾನು ಕೂಡ ಹೊಸ ಪ್ರಾಡಕ್ಟ್ಸ್ಗಳನ್ನ ಟ್ರೈ ಮಾಡೋದಕ್ಕೆ ನಂಗೆ ಪ್ರಾಬ್ಲಮ್ಸ್ ಇದ್ದಾಗ ಸರ್ಚ್ ಮಾಡ್ತೀನಿ. ಸೊ ಅಂಥವ್ರಿಗೆ ಯಾರಿಗಾದ್ರೂ ಯೂಸ್ ಆದರೂ ಆಗಲಿ, ಪಿಂಪಲ್ಸ್ಗಳು ಮತ್ತು ಎಸ್ಪೆಷಲಿ ಆ್ಯಕ್ನಿ ಏನು ಬಂದಿರುತ್ತೆ ನಿಮಗೆ, ಅದು ನಿಜವಾಗ್ಲೂ 200% ರಿಸಲ್ಟ್ ಕೊಡುತ್ತೆ. ನೀವು ನಿಜವಾಗ್ಲೂ ಒಂದ್ಸಲ ಯೂಸ್ ಮಾಡಿ ನೋಡಿ. ಆನಂತರ ಬೇಕಾದ್ರೆ ಕಾಮೆಂಟ್ ಸೆಕ್ಷನಲ್ಲಿ ನೀವೇ ಹಾಕ್ತೀರ, ಅಷ್ಟು ಚೆನ್ನಾಗಿದೆ ರಿಸಲ್ಟ್. ಪರ್ಸ್ನಲ್ ಯೂಸ್ ಪ್ರಕಾರ ನನಗೆ ಇವಾಗ ನಾನು ಜಸ್ಟ್ ಒಂದು 10 ಡೇಸಿಂದ ಯೂಸ್ ಮಾಡ್ತೀನಿ, ನನಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತ. ನೀವು ನೋಡ್ಬೋದು ನನ್ನ ಸ್ಕಿನ್ನಲ್ಲಿ ಲಾಸ್ಟ್ ವಿಡಿಯೋ ಕಂಪೇರ್ ಮಾಡಿದ್ರೆ ನಿಮಗೇ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಬೇಕಾದರೆ ಹೋಗಿ ನೀವು ಚೆಕ್ ಮಾಡ್ಬೋದು. ನಾನು ಯಾವುದು ನಂಗೆ ಟ್ರಸ್ಟೆಡ್ ಅನಿಸುತ್ತೆ, ನಾನೇನು ಪರ್ಸ್ನಲಾಗಿ ಯೂಸ್ ಮಾಡ್ತೀನಿ ಅದೇ ಒಂದು ಪ್ರಾಡಕ್ಟ್ಸ್ಗಳನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ನಿಮ್ಮ ಒಂದು ಟ್ರಸ್ಟ್ ತುಂಬಾ ಮುಖ್ಯ. ಈ ಒಂದು ಯೂಟ್ಯೂಬರ್ ಜರ್ನಿಲಿ ನಾವು ಮುಂದೆ ಬರಬೇಕು, ಚೆನ್ನಾಗಿ ಒಂದು ಸಬ್ಸ್ಕ್ರೈಬರ್ಸ್ ತೊಗೊಬೇಕು ಅಥವಾ ಏನಾದರೂ ಒಂದು ನೇಮ್ ತೊಗೊಬೇಕು ಅಂತಂದರೆ ನಾವು ಒಳ್ಳೆ ಕಂಟೆಂಟ್ ಕೊಡೋದಾಗಿರ್ಬೋದು, ಇನ್ಫಾರ್ಮೇಷನ್ ಕೊಡೋದಾಗಿರ್ಬೋದು, ಆ್ಯಂಡ್ ಅದು ಚೆನ್ನಾಗಿ ವರ್ಕ್ ಆಗುವಂಥದ್ದು ಇರಬೇಕು. ಸೊ ಒಬ್ಬೊಬ್ಬರಿಗೆ ಅದು ಲೇಟಾಗಿ ಕೊಡ್ಬೋದು ರಿಸಲ್ಟ್ನ. ಸೊ ಏನು ಮಾಡೋಕ್ಕಾಗಲ್ಲ, ಅವರ ಸ್ಕಿನ್ ಮೇಲೆ ಅವರವರ ಯಾವ ರೀತಿ ರೂಟೀನ್ನ ಟ್ರೈ ಮಾಡ್ತಾರೆ, ಸ್ಕಿನ್ದು ಮೇಂಟೈನ್ ಮಾಡ್ತಾರೆ, ಅದ್ರ ಮೇಲೂ ಡಿಪೆಂಡ್ಸ್ ಇರುತ್ತೆ. ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ಸ್ ಮೇಲೂ ಇರುತ್ತೆ. ಸೊ ಆದಷ್ಟು ಪೇಷನ್ಸಾಗಿರಬೇಕು ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಟ್ರೈ ಮಾಡ್ತೀವಿ ಅಂತಂದರೆ. ಸೊ ಡೈರೆಕ್ಟಾಗಿ ನಾನು ಈ ಪ್ರಾಡಕ್ಟ್ ಬಗ್ಗೆ ಹೇಳ್ಬಿಡ್ತೀನಿ. ಫಸ್ಟ್ನೇದಾಗಿ ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ನಿಮಗೆ ಸಮಸ್ಯೆಗಳ ಬಗ್ಗೆ ಹರಿಯುತ್ತೆ ನಿಮ್ಮ ಸ್ಕಿನ್ದು ಅಂತಂದರೆ, ಒಂದು ಬಂದುಬಿಟ್ಟು ಸೀಬಮ್ ಪ್ರೊಡಕ್ಷನ್ ಏನಿರುತ್ತೆ, ಆಯಿಲ್ ಕಂಟ್ರೋಲ್ ಆಗುತ್ತೆ, ಸೀಬಮ್ ಪ್ರೊಡಕ್ಷನ್ ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ದೆನ್ ನಿಮಗೆ ಒಂದು ಸ್ಕಿನ್ನಲ್ಲಿ ಒಂದು ಬ್ರೈಟನ್ನೆಸ್ ಕಾಂಪ್ಲೆಕ್ಷನ್ ಜಾಸ್ತಿ ಸಿಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಫ್ಲಮೇಷನ್, ಲೈಕ್ ಅಂದರೆ ಇವಾಗ ಪಿಂಪಲ್ಸ್ ಎಲ್ಲ ಬರೋದು ಬ್ಯಾಕ್ಟೀರಿಯಾಗಳು ಇನ್ಫೆಕ್ಷನಿಂದನೇ ಅಲ್ವಾ. ಸೊ ಇನ್ಫ್ಲಮೇಷನ್ ಸಮಸ್ಯೆ ಇರ್ಬೋದು, ಇರಿಟೇಷನ್ ಆಗುವಂಥದ್ದು ಸ್ಕಿನ್, ಆ ಒಂದು ಸಮಸ್ಯೆ ಬಗ್ಗೆ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಸ್ಕಿನ್ ಸೂತನ್ನಾಗುತ್ತೆ. ಸೊ ಅದಲ್ದೇ ಈ ಒಂದು ಫೇಸ್ ವಾಶ್ ಒಂದು 3-4 ಗುಣ ಹೊಂದಿದೆ. ಅಂದರೆ ಮೇಯ್ನಾಗಿದ್ದು ಒಂದು 4 ಏನು ಹೇಳ್ಬೋದು ಅಂದರೆ, ಇವಾಗ ಸ್ಕಿನ್ ಕೇರ್ ರೂಟೀನಲ್ಲಿ ನಾವು ಇವಾಗ ಫಸ್ಟು ಕ್ಲೆನ್ಸ್ ಮಾಡ್ತೀವಿ, ಎಕ್ಸ್ಫೋಲಿಯೇಟ್ ಮಾಡ್ತೀವಿ. ಆ್ಯಂಡ್ ಅದೇ ರೀತಿ ಇದು ಬಂದುಬಿಟ್ಟು ಎಕ್ಸ್ಫೋಲಿಯೇಟರ್ ಆಗಿ ವರ್ಕ್ ಆಗುತ್ತೆ, ಕ್ಲೆನ್ಸರ್ ಆಗಿ ವರ್ಕ್ ಆಗುತ್ತೆ, ಆ್ಯಂಡ್ ಮಾಯ್ಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ಒಂದು ಕಂಪ್ಲೆಕ್ಷನ್ನ ಜಾಸ್ತಿ ಕೊಡುತ್ತೆ, ಬ್ರೈಟನ್ ಮಾಡುತ್ತೆ. ತುಂಬಾ ಚೆನ್ನಾಗಿದೆ. ಈ 4 ಗುಣಗಳನ್ನು ಇದು ಮಾಡಿಕೊಡುತ್ತೆ, ಹೆಲ್ಪ್ ಮಾಡಿಕೊಡುತ್ತೆ ಅಂತ ಅದ್ರ ಮೇಲೇ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಇದು ಪ್ರೈಸ್ ನನಗೆ ಗೊತ್ತಿಲ್ಲ, ಬಟ್ ಇದು ಎಲ್ಲೆಲ್ಲಿ ಅವೈಲೇಬಲ್ ಇದೆ ಅಂತಂದರೆ ನಾರ್ಮಲ್ ಕೆಲವೊಂದು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟು ಬಂದುಬಿಟ್ಟು 1mg.com ಅಂತ ಒಂದು
ಆನ್ಲೈನ್ ಶಾಪಿಂಗ್ ಆ್ಯಪ್ ಇದೆ, ಅದರಲ್ಲಿ ಸಿಗುತ್ತೆ. ಫ್ಲಿಪ್ಕಾರ್ಟಲ್ಲಿದೆ ಆ್ಯಂಡ್ Amazon.com ನೀವು ಬೇಕಾದರೆ ಸರ್ಚ್ ಮಾಡಿ. ಇದು ನಾನು ಯೂಶಲಿ ಯಾವಾಗ್ಲೂ ಈ ರೀತಿ ಫೇಸ್ ವಾಶ್ಗಳನ್ನೆಲ್ಲ ತೋರಿಸಿದಾಗ ತುಂಬ ಜನಕ್ಕೆ ಮತ್ತೆ ನಂಗೆ ನೇಮ್ ಹಾಕಿ ಕಂಪ್ಲೀಟಾಗಿ ತೋರಿಸಿ ಅಂತೆಲ್ಲ ಹೇಳ್ತೀರಾ. ಸೊ ಅದಕ್ಕೋಸ್ಕರ ಇವತ್ತು ನಾನು ಈ ಫೇಸ್ ವಾಶ್ ಬಗ್ಗೆ ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡು ನಾನು ಹೇಳ್ತೀನಿ. ಸೊ ಅದನ್ನ ನೋಡಿ ನಿಮಗೇ ಗೊತ್ತಾಗುತ್ತೆ, ಕಂಪ್ಲೀಟಾಗಿ ಕ್ಲಿಯರ್ ಇರುತ್ತೆ ಈ ಒಂದು ಕ್ಲಿಪ್ಪಿಂಗ್. ಸೊ ನೀವು ಮತ್ತೆ ನನಗೆ ಒಂದು ಪ್ರೊನೌನ್ಸಿಯೇಷನ್ ಆಗಿರ್ಬೋದು ಅಥವಾ ವಾಟ್ ಎವರ್. ಆ್ಯಂಡ್ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇದ್ರ ಕಂಪ್ಲೀಟಾಗಿ ನೀವು ಯಾವ ರೀತಿ ಯೂಸ್ ಮಾಡಬೇಕು, ಎಲ್ಲೆಲ್ಲ ಅವೈಲಬಲ್ ಇದೆ ಆ್ಯಂಡ್ ಇದ್ರ ಬಗ್ಗೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ಡೀಟೇಲ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ. ನೀವು ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ಬೋದು. ಸೊ ಪ್ರೋಸೆಸ್ಸು ನಾವು ಯಾವ ರೀತಿ ಯೂಸ್ ಮಾಡಬೇಕು ಪ್ರತಿಯೊಂದೂ ಇರುತ್ತೆ. ಆ್ಯಂಡ್ ಈ ಫೇಸ್ ವಾಶ್ನ ಬಂದುಬಿಟ್ಟು ನೀವು ಡೈಲಿ 2 times ಯೂಸ್ ಮಾಡಬೇಕು, ಮಾರ್ನಿಂಗ್ ಆ್ಯಂಡ್ ನೈಟ್ ಸ್ಕಿನ್ ಕೇರ್ ರೂಟೀನಲ್ಲಿ. ಆ್ಯಂಡ್ ತುಂಬಾ ನಿಮಗೆ ಡ್ರೈ ಸ್ಕಿನ್ ಥರ ಇದೆ ಅಂತ ಅನ್ನೋರು ಬೇಕಾದರೆ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ನನಗೇನೆ ಈಗ ಹೇಳ್ತಿದ್ದೀನಲ್ಲ, ಒಂಥರ ಗುಡ್ ಫೀಲಿಂಗ್ ಇದೆ ನನ್ನ ಸ್ಕಿನ್ ಕೇರ್ ರೂಟೀನಲ್ಲಿ. ಇದು ನಾನು ಸುಮ್ಮನೆ ಜಸ್ಟ್ ಟೆಸ್ಟ್ ಮಾಡೋಕ್ಕೆ ಯೂಸ್ ಮಾಡೋಣ ಅಂದ್ಕೊಂಡೆ. ಬಟ್ ಥ್ಯಾಂಕ್ ಗಾಡ್ ನನಗೆ ಯಾವುದೇ ಹೊಸ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ನನ್ನ ಸ್ಕಿನ್ ಯಾವತ್ತೂ ಏನೂ ಡ್ಯಾಮೇಜ್ ಆಗಿಲ್ಲ. ತುಂಬ ಜನಕ್ಕೆ ಸೆನ್ಸಿಟಿವ್ ಇರುತ್ತೆ, ಅವರಿಗೆ ಆಲ್ಮೋಸ್ಟ್ ಆಗುತ್ತೆ. ತುಂಬ ರೀತಿ ನಿಮ್ಗೆ ಏನಾದರೂ ಅನಿಸಿದ್ರೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡಬೇಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ದಿನ ಯೂಸ್ ಮಾಡೋದು ಬಿಡೋದು ಆ ರೀತಿ ಮಾಡಬೇಡಿ. ಇಲ್ಲ ನಿಮಗೆ ಒಂದು ಗುಡ್ ರಿಸಲ್ಟ್ ಬೇಕು ಅಂದರೆ ನಿಮ್ಮ ಸ್ಕಿನ್ಗೆ ಅದು ಅಡ್ಜಸ್ಟ್ ಆಗಿ ಇಟ್ ನೀಡ್ಸ್ ಸಮ್ ಟೈಮ್. ಸೊ 1 to 4 weeks ತನಕ ವೆಯ್ಟ್ ಮಾಡಿ, ಆವಾಗ ಸ್ವಲ್ಪ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಈ ಕೆಮಿಕಲ್ ಕ್ರೀಮ್ಸ್ಗಳು, ಬ್ರೈಟನಿಂಗ್ ಕ್ರೀಮ್ಸ್ಗಳು ಆ ಥರದ್ದೆಲ್ಲ. ಸೊ ಆ್ಯಂಡ್ ಈ ಫೇಸ್ ವಾಶಲ್ಲಿ ನಿಮಗೆ ಡೌಟೇ ಬೇಡ, 100 and 200% ರಿಸಲ್ಟ್ಸ್ ಇರುತ್ತೆ. ಯಾರೆಲ್ಲ ತುಂಬ ಪಿಂಪಲ್ಸ್ ಇದೆ, ಆ್ಯಕ್ನಿ ಇದೆ, ಪ್ರಾಬ್ಲಮ್ ಸ್ಕಿನ್ ಇದೆ, ಆ ಥರದವರು ಕಣ್ಣು ಮುಚ್ಕೊಂಡು ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತಿದ್ರೆ, ಏನು ಪ್ರಾಡಕ್ಟ್ಸ್ ಯೂಸ್ ಅದೆಲ್ಲನೂ ತೆಗೆದಿಟ್ಟು ಜಸ್ಟ್ ಇದೊಂದು ಫೇಸ್ ವಾಶ್ನ ಯೂಸ್ ಮಾಡಿದ್ರೆ ಸಾಕು. ಖಂಡಿತವಾಗ್ಲೂ ನೀವು ಕಮೆಂಟ್ ಸೆಕ್ಷನಲ್ಲಿ ರಿಟರ್ನ್ ಬಂದ ಕಮೆಂಟ್ ಮಾಡೇ ಮಾಡ್ತೀರಾ. ಅಷ್ಟು ಭರವಸೆ ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಪಿಂಪಲ್ ಸ್ಕಿನ್ ಇದೆ ಆ್ಯಂಡ್ ಪಿಂಪಲ್ ಮಾರ್ಕ್ಸ್ ಇದೆ ಆ್ಯಂಡ್ ಆ್ಯಕ್ನಿ ಪ್ರೋನ್ ಸ್ಕಿನ್ ಅವರು, ಪ್ರಾಬ್ಲಮೆಟಿಕ್ ಸ್ಕಿನ್ ಇದೆ ಅಂಥವ್ರೆಲ್ಲರೂ ಯೂಸ್ ಮಾಡಿ ಈ ಒಂದು ಲೈಕ್ ಫೇಸ್ ವಾಶ್ದ ಬೆನಿಫಿಟ್ ಪಡ್ಕೊಳ್ಳಿ. ಇದು ನನಗೂ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ನನ್ನ ಹಸ್ಬೆಂಡ್ಗೆ ಅವ್ರ ಫ್ರೆಂಡ್ ಕೊಟ್ಟು ಕಳಿಸಿದ್ರು ಅಂತ ನಾನು ಯೂಸ್ ಮಾಡಿದೆ. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ಇಂಗ್ರೀಡಿಯೆಂಟ್ಸ್ ಮೇಯ್ನಾಗಿ ಗ್ಲೈಕಾಲಿಕ್ ಆಸಿಡ್ ಇದೆ, ಆಲೋವೆರಾ ಇದೆ, ವಿಟಮಿನ್ ಇ ಇದೆ, ಆ್ಯಂಡ್ ದೆನ್ ನೆಕ್ಸ್ಟು ಬಂದುಬಿಟ್ಟು ಜೆಲ್ ಬೇಸ್ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ಯಾವ ಫಾರ್ಮಲ್ಲಿ ಇರುತ್ತೆ ಅಂತಂದರೆ ತೋರಿಸ್ತೀನಿ ನಾನು. ನೀವು ನೋಡ್ಬೋದು ಈ ರೀತಿ ಇರುತ್ತೆ. ಸೊ ಜೆಲ್ಲಿ ಟೈಪಲ್ಲಿದೆ ಆ್ಯಂಡ್ ಇಟ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಇದು ತುಂಬ ಫೋಮ್ ಬರಲ್ಲ. ಆ್ಯಂಡ್ ಇದನ್ನು ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದರೆ ಒಂದು ಎಷ್ಟು ಬೇಕು ನಿಮ್ಮ ಫೇಸ್ಗೆ ಎಷ್ಟು ಬೇಕಾಗುತ್ತೋ 1 or 2 ಪಂಪ್ ಅಷ್ಟು ತೊಗೊಂಡು ನೀಟಾಗಿ ನಿಮ್ಮ ಫೇಸ್ಗೆ ಈ ರೀತಿ ಎಲ್ಲ ಅಪ್ಲೈ ಮಾಡಿಕೊಂಡು ನಿಮ್ಮ ಸ್ಕಿನ್ನ ಈ ರೀತಿ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ನೀವು ಹಿಂಗೆ ಜಸ್ಟ್ ನನಗೆ ತೋರಿಸ್ತಾ ಇದ್ದೀನಿ ಮೇಲ್ಮೇಲೆ. ಅಂದರೆ ಲೈಕ್ ನಾನು ರಿಯಲಾಗಿ ಏನು ಫೇಸ್ ವಾಶ್ ಮಾಡ್ತೀರಾ ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದು. ಸೊ ಈ ರೀತಿ ನೀವು ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಫೇಸ್ ವಾಶ್ನ ಮಾಡ್ಕೊಬೇಕು. ಒಂದು 5 minutes ನೀವು ನೀಟಾಗಿ ತುಂಬ ಆರ್ಷಾಗಿ ಮಾಡಬೇಡಿ ಮಸಾಜ್ ಎಲ್ಲ. ಸೊ ನಿಧಾನಕ್ಕೆ ಈ ರೀತಿ ಎಲ್ಲ ಮಸಾಜ್ ಮಾಡಿಕೊಂಡು ನಂತರ ಪ್ಲೈನ್ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡಿ. ಈ ಒಂದು ಫೇಸ್ ವಾಶ್ನ ನೀವು ಮತ್ತೆ ಟೈಮಲ್ಲಿ ಮತ್ತು ನೈಟ್ ಅಥವಾ ಈವ್ನಿಂಗ್ ಟೈಮಲ್ಲಿ ಫೇಸ್ ವಾಶ್ ಮಾಡೋದನ್ನು 2 times ಮೇಂಟೈನ್ ಮಾಡಿ ಪರ್ ಡೇಗೆ. ತುಂಬಾ ಬೇಗ ರಿಸಲ್ಟ್ಸ್ ಇರುತ್ತೆ. ನೋಡ್ಬೋದು ನೀವು, ಇವತ್ತು ನಂಗೆ ಪಿಂಪಲ್ ಇದೆ ಅಂದರೆ ಇವತ್ತು 29th ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ನಾನು ಪೋಸ್ಟ್ ಮಾಡೋದು 30th ಆಗುತ್ತೆ, ಬಿಕಾಸ್ ಇವತ್ತು ನಂಗೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ರೀತಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇವಾಗ ನಾನು ಆಲ್ಮೋಸ್ಟ್ ಸಂಜೆ ಟೈಮಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ನಾನು 30th ಮಾರ್ನಿಂಗ್ ಟೈಮಲ್ಲಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ನೋಡ್ಬೋದು ಜಸ್ಟ್ 2 daysಲ್ಲಿ ಇದು ನನಗೆ ಫೇಡ್ ಆಗಿ ಹೋಗಿರುತ್ತೆ. ಲೈಕ್ ಅಂದರೆ ಮಾರ್ಕ್ಸು ಇರಲ್ಲ, ಈ ರೀತಿ ಪಿಂಪಲ್ಲು ಇರಲ್ಲ. ನಿಜವಾಗ್ಲೂ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ, ನನ್ನ ಹಿಂದಿನ ವಿಡಿಯೋದನ್ನು ನೋಡಿ. ಈ ಸೈಡಲ್ಲಿ 2 ಪಿಂಪಲ್ಸ್ ಇತ್ತು, ತುಂಬಾ ಚೆನ್ನಾಗಿ ಕ್ಲಿಯರ್ ಆಗೋಯ್ತು. ನನ್ನ ಸ್ಕಿನ್ನಲ್ಲಿ ತುಂಬ ಡಿಫ್ರೆನ್ಸ್ ಅನ್ನಿಸ್ತದೆ. ನಾನು ಮೇ ಬಿ ಸಿಂಪಲ್ ರಿಫ್ರೆಶಿಂಗ್ ಫೇಶಿಯಲ್ ವಾಶ್ಗಿಂತ ಇದನ್ನು ತುಂಬ ಸಜೆಸ್ಟ್ ಮಾಡ್ತೀನಿ. ಇದ್ರ ಕ್ಲಿಪ್ಪಿಂಗ್ ಹಾಕ್ತೀನಿ ಇವಾಗ ನಾನು ಲಾಸ್ಟಲ್ಲಿ. ನೀವು ನೋಡ್ಬೋದು. ಇದು ಪ್ರೈಸ್ ನಂಗೆ ಗೊತ್ತಿಲ್ಲ, ನೀವು ಹೋಗಿ ಆನ್ಲೈನ್ ಸ್ಟೋರು ಅಥವಾ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೇಳಿಬಿಟ್ಟು ಕ್ಲಿಪ್ಪಿಂಗ್ ನೋಡಾದ್ಮೇಲೆ ನೀವು ಬೈ ಮಾಡಿ. ಆಲ್ಮೋಸ್ಟ್ ಪ್ರೈಸು ಮೀಡಿಯಮಲ್ಲೇ ಇರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಸೋಪ್ ಫ್ರೀ, ಸಲ್ಫೇಟ್ ಫ್ರೀ ಆ್ಯಂಡ್ ಪ್ಯಾರಾಬೆನ್ ಫ್ರೀ ಇದೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಎಕ್ಸ್ಪೆಷಲಿ ಸ್ಕಿನ್ ರೆಜುವೆನೇಟಿಂಗ್ ಜೆಲ್ ಅಂತಲೇ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ನೀವು 2 times ಯೂಸ್ ಮಾಡಿ. ಆ್ಯಂಡ್
ತುಂಬಾ ಡ್ರೈ ಇದೆ ನಿಮ್ಮ ಸ್ಕಿನ್, ಡ್ರೈ ಅನಿಸುತ್ತೆ ಆಫ್ಟರ್ ವಾಶ್ ಆದ್ರೆ ಅಂತಂದರೆ ಒಂದೊಳ್ಳೆ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂಥ ಮಾಯ್ಶ್ಚರೈಸರ್ನ ಚೂಸ್ ಮಾಡಿ. ಹೋಪ್ ನಿಮಗೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಎಲ್ರಿಗೂ ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಆ್ಯಂಡ್ ಯಾರೆಲ್ಲ ಪಿಂಪಲ್ಸ್, ಆ್ಯಕ್ನಿ ಪ್ರೋನ್ ಸ್ಕಿನ್ ಸಮಸ್ಯೆ ಇದೆ, ತುಂಬ ಜನ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಮೆಂಬರ್ಸಲ್ಲಿ ಸರ್ಚ್ ಮಾಡ್ತಿರ್ತಾರೆ ಅಥವಾ ಕೇಳ್ತಿರ್ತಾರೆ ಸಜೆಷನ್ನ. ಸೊ ಅಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗಲಿ ಅಂತ ತಿಳಿಸ್ತಾ ಓಕೆ, ಇವಾಗ ನಾನು ಲಾಸ್ಟಲ್ಲೇ ಕ್ಲಿಪ್ಪಿಂಗ್ ಹಾಕ್ತೀನಿ, ಅದು ಯಾವ ಫೇಸ್ ವಾಶ್ ಅಂತ ನೋಡಿಕೊಂಡು ನೀವು ವಿಡಿಯೋನ ಏನು ಮಾಡಿಬಿಡ್ತೀನಿ. ಸೊ ನೋಡಿ, ಇದೇ ಸೆಬೋನೆಕ್ ಫೇಸ್ ವಾಶ್ ಸ್ಕಿನ್ ರಿಜುವನೇಟಿಂಗ್ ಜೆಲ್ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಕ್ಲೆನ್ಸಸ್, ಎಕ್ಸ್ಫೋಲಿಯೇಟ್ಸ್ ಆ್ಯಂಡ್ ಮಾಯ್ಶ್ಚರೈಸ್ ಆಯಿಲಿ ಆ್ಯಂಡ್ ಆ್ಯಕ್ನಿ ಪ್ರೋನ್ ಸ್ಕಿನ್ ಅಂತ. ಸೊ ಫ್ರೀ, ಸಲ್ಫೇಟ್ ಫ್ರೀ ಆ್ಯಂಡ್ ಪ್ಯಾರಾಬಿನ್ ಫ್ರೀ ಇದೆ. ನೀವು ನೋಡ್ತಿರ್ಬೋದು ಇದರಲ್ಲಿ ಇಂಗ್ರೀಡಿಯೆಂಟ್ ಆಲೋವೆರಾ, ಗ್ಲೈಕೋಲಿಕ್ ಆ್ಯಸಿಡ್, ವಿಟಮಿನ್ ಇ, ಜೆಲ್ ಬೇಸ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ತುಂಬಾ ಇದೆ. ನೀವು ಇದನ್ನು ಆನ್ಲೈನ್ ಸ್ಟೋರ್ಸ್ಗಳಲ್ಲಿ ಬೈ ಮಾಡಿ ಯೂಸ್ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ನನಗೆ ಯೂಸ್ ಮಾಡೋರು ರಿಸಲ್ಟ್ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಓಕೆ, ನಿಮಗೆ ಇದ್ರ ಬಗ್ಗೆ ತುಂಬ ಡೀಟೇಲಾಗಿ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿಗೆ ಇವತ್ತಿನ ವಿಡಿಯೋನ ಏನು ಮಾಡ್ತೀನಿ. ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ತುಂಬ ಜನ ಫೋಟೋ ಕೇಳ್ತಾ ಇರ್ತೀರಾ ಆ್ಯಂಡ್ ಕ್ಲಿಯರಾಗಿ ಕಾಣಲ್ಲ ನಾನು ವಿಡಿಯೋ ತೋರಿಸಿ ಮಾಡಿದಾಗ. ಸೊ ಹಾಗಾಗಿ ಇವತ್ತು ಈ ಕ್ಲಿಪ್ಪಿಂಗ್ನ ಹಾಕಿದ್ದೀನಿ. ಹೋಪ್ ಇಟ್ ಹೆಲ್ಪ್ಫುಲ್ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.